ವೃಶ್ಚಿಕ ರಾಶಿಯವರಿಗೆ ಈ ಒಂದು ಯುಗಾದಿಯ ಸಮಯದ ತನಕ ಉಳಿತು ಹೇಳ್ತಕ್ಕಂಥದ್ದಿದ್ದರೆ, ತದನಂತರದಲ್ಲಿ ಏರುಪರೆಯ ಜೀವನ ಹೇಳ್ತಕ್ಕಂಥದ್ದು ಸಂಭವಿಸುತ್ತೆ. ಗುರು ಹಿರಿಯರ ಮಾತುಗಳನ್ನು ಕೇಳಿ 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 ಇದರ ಮಾತ್ರ ಒಳಿತು ಕಟ್ಟಿಟ್ಟ ಬುತ್ತಿಯಾಗತ್ತೆ. ಹಾಗಾಗಿ ನಾವು ಹಿರಿಯೋರನ್ನು ಅಲಕ್ಷ್ಯವಾಗಿ ನೋಡಬಾರದು ಅಂತ ಹೇಳುವುದಾಗಿ ಹಿಂದಿನಿಂದಲೂ ಕೂಡ ಹೇಳ್ತಾ ಇರ್ತೇವೆ. ಆದರೆ ಈ ಸಮಯದಲ್ಲಿ ಆ ಮಾತುಗಳು ವೃಶ್ಚಿಕ ರಾಶಿಯವರಿಗೆ ಅರ್ಥವಾಗತ್ತೆ. ಮತ್ತು ಅಷ್ಟೇ ಅಲ್ಲದೆ, ಯಾರು ಆ ರೀತಿಯಲ್ಲಿ ಕೇಳುತ್ತಾ ಇರ್ತಾರೋ ಅಂಥವರಿಗೆ ತುಂಬ ಒಳ್ಳೆಯದಾದಂತಹ ಸಮಯ ಇರತಕ್ಕಂಥದ್ದು, ಜಾರದೆ ಜೀವನವನ್ನು ನಡೆಸ್ಕೊಂಡು ಹೋಗ್ತಕ್ಕಂತಹ ಸಾಧ್ಯತೆಗಳು ಇರತಕ್ಕಂಥದ್ದು. ಅನಂತರದಲ್ಲಿ ಸಾಧಾರಣವಾಗಿ ವೈಜ್ಞಾನಿಕ, ವೈದ್ಯಕೀಯ ಹಾಗೂ ರಾಜಕೀಯ ಕ್ಷೇತ್ರ ಇತ್ಯಾದಿಗಳಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥವರಿಗೆ ಸ್ವಲ್ಪ ಉತ್ತಮವಾದಂತಹ ಫಲವೇ ಇರ್ತದೆ. ಆದರೆ ಮೇಲಧಿಕಾರಿ ವರ್ಗ ಅಂತ ಏನು ಕರಿತೇವೆ, ಅವರಿಂದಾಗಿ ತುಂಬ ಪ್ರಶಂಸನೆಗೂ ಕೂಡ ಪಾತ್ರರಾಗ್ತೀರಿ. ಹಾಗಾಗಿ ಒಳ್ಳೆಯದು ಅಂತ ಹೇಳುವುದಾಗಿ ಹೇಳ್ತೇವೆ. ಇನ್ನು ಆಸೆ ಎಂಬುದಕ್ಕೆ ಕೊನೆ ಇಲ್ಲ. ಆಸೆಯನ್ನು ನಾವು ಹಿಡಿತದಲ್ಲಿ ಇಟ್ಟುಕೊಂಡ್ರೆ ಶಾರೀರಿಕವಾಗಿ, ಶರೀರಕ್ಕಾಗಿರ್ಬೋದು, ಎಲ್ಲದಕ್ಕೂ ಕೂಡ ಒಳ್ಳೆಯದು. ಆದರೆ ಇಂತಹ ವ್ಯಕ್ತಿಗಳು ಅತಿ ಆಸೆಗೆ ಏನಾದರೂ ಕೆಲವರು ಹೋದರೆ ಅವರು ಆರೋಗ್ಯದಲ್ಲಿ ಕಿರಿಕಿರಿಯ ಸಮಸ್ಯೆಯನ್ನು ಅನುಭವಿಸಬೇಕಾಗತ್ತೆ. ಜೊತೆಯಲ್ಲಿ ಕೋರ್ಟು, ಕಚೇರಿ ಇತ್ಯಾದಿಗಳಲ್ಲಿ ಯಾರ್ಯಾರು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡಿರ್ತಾರೋ ಅಂಥವರಿಗೆ ಸ್ವಲ್ಪ ಒಳಿತಿದೆ. ಇನ್ನು ಯಾರ್ಯಾರು ಕೇಸಿನಲ್ಲಿ ಬಿದ್ದುಕೊಂಡು ಒದ್ಕೊಳ್ತಾ ಇರ್ತಾರೋ ಅಂಥವರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಜಯ ಕಂಡು ಬರ್ತಕ್ಕಂಥದ್ದು. ಇನ್ನು ಇದರಲ್ಲಿ ಕೆಲವರಿಗಂತೂ ಅದ್ಭುತವಾದಂಥ ಜಯ ಕಟ್ಟಿಟ್ಟ ಬುತ್ತಿಯಾಗತ್ತೆ. ಅನಂತರದಲ್ಲಿ ಭರತನಾಟ್ಯ ಇತ್ಯಾದಿ ಆದಂತಹ ಕಲೆಯಲ್ಲಿ ಇರ್ತಕ್ಕಂಥವರಿಗೆ ಕಲೆಯಲ್ಲಿ ಪ್ರಗತಿ ಹೇಳ್ತಕ್ಕಂಥದ್ದು ಉಂಟಾಗ್ತದೆ. ಜೀವನವೆಂಬುದು ನಿಂತ ನೀರಲ್ಲ, ಹರಿಯುವಂತಹ ನೀರು. ಹಾಗಾಗಿ ಜೀವನದಲ್ಲೇ ಕೆಲವು ಹರಿತಾ ಇರುವಾಗ ಕೊಳಕು ಇತ್ಯಾದಿ ಆದಂಥದ್ದು ನೀರಿನಲ್ಲಿ ಸೇರಿಕೊಳ್ಳುತ್ತೆ. ಸೇರಿಕೊಂಡ್ರೂ ಕೂಡ ಆ ನೀರು ಏನು ಮಾಡುತ್ತೆ ಹೇಳಿ, ಅದನ್ನೆಲ್ಲ ಸರಿಸಿಬಿಟ್ಟು ಶುದ್ಧವಾಗಿ ಹರಿದು ಹೋಗಿ ಸಮುದ್ರವನ್ನು ಸೇರುತ್ತೆ. ಆ ರೀತಿಯಲ್ಲಿ ನೀವು ಕೂಡ ಆಗಬೇಕು. ಜೊತೆಯಲ್ಲಿ ಶತ್ರುಗಳ ಪೀಡನೆ ಇತ್ಯಾದಿಗಳು ಕೂಡ ಈ ನೀರಿನ ಉದಾಹರಣೆ ಕೊಟ್ಟನಲ್ಲ, ಅದೇ ಥರ ನಿಮ್ಮ ಮೇಲೆ ಬೀಳ್ತಾ ಇರುತ್ತೆ. ಅದನ್ನು ಶುದ್ಧವನ್ನಾಗಿಸಿಕೊಂಡು ಮುಂದಕ್ಕೆ ಸಾಗಿ ಒಳಿತನ್ನು ಕಾಣಿ ಅಂತ ಹೇಳೋದಾಗಿ ತಿಳಿಸ್ತಾ, ಇಂತಹ ವ್ಯಕ್ತಿಗಳಿಗೆ ರಾಹುವಿನ ಕೃಪೆಗೆ ಪಾತ್ರರಾಗತಕ್ಕಂಥದ್ದು, ಆನಂತರ ಗುರುವಿನ ಅನುಗ್ರಹ ಬೇಕೇ ಬೇಕು. ಹಿರಿಯರ ಆಶೀರ್ವಾದ ಮತ್ತು ಅನುಗ್ರಹ ಮತ್ತು ಕಿವಿ ಮಾತುಗಳು ಕೂಡ ಬೇಕು. ಜೊತೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹವನ್ನು ಪಡ್ಕೊಳ್ಳಿ. ಅದ್ಭುತವಾದಂತಹ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ. ಇದು ಒಂದು ಸಣ್ಣ ಕಿವಿ ಮಾತು.